ಅದು ಪೂರ್ಣವಾಗಿ ಒಂದೇ ಪದವಾಗಿರುವ ಕಬ್ಬಿನ ಬೆಳೆ ಬೆಳೆದಿದ್ದ ತಕ್ಷಣ ಅದರಲ್ಲಿ ಬರುವಂತಹ ರಸವನ್ನು ತೆಗೆದು ಸ್ವಾಮಿಯವರಿಗೆ ಅದರಲ್ಲಿ ಅಭಿಷೇಕ ಮಾಡಿ ಆ ಮಿಕ್ಕಿರುವಂತಹ ರಸವನ್ನು ತೆಗೆದುಕೊಂಡು ಹೋಗಿ ಆಲೆ ಮನೆಯಲ್ಲಿ ಬೆಲ್ಲದ ತಯಾರಿಕೆಗಾಗಿ ಉಪಯೋಗಿಸುತ್ತಿದ್ದರು. ಓಂ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಾತ್ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಈ ಕ್ಷೇತ್ರವನ್ನ ಕನವನಪಲ್ಲಿ ಅಂತ ಕೆಲವರು, ಹಾಗೆ ಕರಂಬುಟ್ಟಿ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಈ ಕ್ಷೇತ್ರಕ್ಕೆ ನಿಜವಾದ ಹೆಸರೇನು ಸ್ವಾಮಿ? ಈ ಕ್ಷೇತ್ರದ ನಿಜವಾದ ಹೆಸರು ಬಂದು ಕರಂಬುಟ್ಟಿ. ಸ್ವಾಮಿಯವರ ಹೆಸರು ಬಂದು ಕರಂಬುಟ್ಟಿ ಶ್ರೀ ಪದ್ಮಾವತಿ ಶ್ರೀನಿವಾಸ ಸ್ವಾಮಿ ಎಂದನೇ ಚರಿತ್ರೆಯಲ್ಲಿ ಸ್ವಾಮಿಯವರ ಹೆಸರು ಬರೆದಿರೋದು. ಕರಂಬುಟ್ಟಿ ಅನ್ನೋದು ಏನಕ್ಕೆ ಬಂತು ಅಂದ್ರೆ, ಸ್ವಾಮಿಯವರು ಇಲ್ಲಿ ಬಂದು ನೆಲೆಸಿ 800 ವರ್ಷದ ಚರಿತ್ರೆಯೊಂದಿಗೆ ತಗೊಂಡಿದ್ದಾರೆ. ಆದರೆ ಸ್ವಾಮಿಯವರು ಇಲ್ಲಿಗೆ ಬರೋಕ್ಕೆ ಮುಂಚೆ ಮಧುರೈ ಹತ್ರ ಮುಡಂಬಿ ಅನ್ನೋ ಒಂದು ಗ್ರಾಮದಲ್ಲಿ ಸ್ವಾಮಿಯವರಿಗೆ ಸುಮಾರು 2500 ವರ್ಷಗಳ ಹಿಂದೆಯೇ ಸ್ವಾಮಿಯವರ ಪೂಜೆ ಅನ್ನೋದು ನಿತ್ಯವೂ ನಡೆಯುತ್ತಿತ್ತು. ಈ ಕ್ಷೇತ್ರಕ್ಕೆ ಕರಂಬುಟ್ಟಿ ಎಂಬ ಹೆಸರು ಎಲ್ಲಿಂದ ಬಂತು ಅನ್ನೋ ತಿಳಿಸ್ಕೊಡಿ ಸ್ವಾಮಿ. ಆ ಕಾಲದಲ್ಲಿ ಈ ಅಗ್ರಹಾರದಲ್ಲಿ ಇದ್ದಂತಹ ಬ್ರಾಹ್ಮಣರು ಕಬ್ಬಿನ ಬೆಳೆ ಬೆಳೆದಿದ್ದರು. ಆ ಕಬ್ಬಿನ ಬೆಳೆ ಬೆಳೆದಿದ್ದ ತಕ್ಷಣ ಅದರಲ್ಲಿ ಬರುವಂತಹ ರಸವನ್ನು ತೆಗೆದು ಸ್ವಾಮಿಯವರಿಗೆ ಅದರಲ್ಲಿ ಅಭಿಷೇಕ ಮಾಡಿ ಆ ಮಿಕ್ಕಿರುವಂತಹ ರಸವನ್ನು ತೆಗೆದುಕೊಂಡು ಹೋಗಿ ಆಲೆ ಮನೆಯಲ್ಲಿ ಬೆಲ್ಲದ ತಯಾರಿಕೆಗಾಗಿ ಉಪಯೋಗಿಸಿದರು. ಕಬ್ಬು ಮತ್ತೆ ಕಬ್ಬಿನ ಹಾಲನ್ನು ಸ್ವಾಮಿಯವರಿಗೆ ಬುಟ್ಟಿಯಲ್ಲಿ ತಂದು ನೈವೇದ್ಯ ಮಾಡಿ ಸ್ವಾಮಿಯವರ ಪೂಜೆಯನ್ನು ಮಾಡುತ್ತಿದ್ದರು. ಆದ್ದರಿಂದ ಈ ಆಲಯಕ್ಕೆ, ಈ ಗ್ರಾಮಕ್ಕೆ ಕರಂಬುಟ್ಟಿ ಎನ್ನುವ ಹೆಸರು ಬಂತು. ಸ್ವಾಮಿ, ಆದರೆ ಈ ಕ್ಷೇತ್ರವನ್ನ ಹೆಚ್ಚಿನ ಜನರು ಕನಮನಪಲ್ಲಿ ಅಂತ ಹೇಳಿ ಗುರುತಿಸ್ತಾರೆ. ಅದು ಯಾತಕ್ಕಾಗಿ ಬಂತು ಸ್ವಾಮಿ? ಅಂದ್ರೆ ಸುಮಾರು 800ದಿಂದ 1000 ವರ್ಷದ ಹಳೆಯ ದೇವಸ್ಥಾನ ಆಗಿರೋದ್ರಿಂದ, ಆ ಕಾಲದಲ್ಲಿ ದ್ರಾವಿಡ ಶೈಲಿಯಲ್ಲಿ ಈ ಆಲಯವನ್ನು ನಿರ್ಮಾಣ ಮಾಡಿರೋದ್ರಿಂದ ದ್ರಾವಿಡ ಶೈಲಿಯಲ್ಲಿ, ದ್ರಾವಿಡ ಲಿಪಿಯಲ್ಲೇ ಸ್ವಾಮಿಯವರ ಊರಿನ ಹೆಸರು ಬಂತು. ಆದರೆ ಸುಮಾರು 200ರಿಂದ 300 ವರ್ಷದ ಮುಂಚೆ ಆ ದ್ರಾವಿಡ ಶೈಲಿಯನ್ನು ತೆಗೆದು ಆಂಧ್ರ ಶೈಲಿಯನ್ನು ತಂದಾಗ ಇಲ್ಲಿ ಕನಮನಪಲ್ಲಿ ಅನ್ನುವ ಹೆಸರು ಬಂದು ನೆಲೆಸಿದೆ. ಹಾಗೆ ಕನಮನಪಲ್ಲಿ ಹಾಗೆ ಕರಂಬುಟ್ಟಿ ಇದೆರಡಕ್ಕೂ ಯಾವ್ದಾದ್ರು ಹೋಲಿಕೆ ಏನಾದ್ರು ಇದೆಯಾ ಸ್ವಾಮಿ? ಅದು ಪೂರ್ಣವಾಗಿ ಒಂದೇ ಪದವಾಗಿರುತ್ತೆ, ಆದರೆ ಬೇರೆ ಭಾಷೆಯೊಂದಿಗೆ ಒಳಗೊಂಡಿದೆ. ಕರಂಬುಟ್ಟಿ ಅಂದ್ರೆ ಕಬ್ಬನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಸ್ವಾಮಿಯವರಿಗೆ ಸಮರ್ಪಣೆ ಮಾಡುವುದು ಅಂತ ಅರ್ಥವಾಗುತ್ತೆ. ಕನಮನಪಲ್ಲಿ ಅಂದ್ರೆ ಕಬ್ಬನ್ನು ಬೆಳೆಸುವಂತಹ ಗ್ರಾಮ ಅಂತ ಹೆಸರುವಾಸಿ ಆಗತ್ತೆ. ಇದೆರಡಕ್ಕೂ ಸರಿಸಮಾನವಾದ ಅರ್ಥವನ್ನು ತೋರುತ್ತೆ. ಸ್ವಾಮಿ, ಇಲ್ಲಿರ್ತಕ್ಕಂಥ ದೇವರಿಗೆ ಯಾವ್ದಾದ್ರು ಮಹಿಮೆ ಇದೆಯಾ ಅಥವಾ ಈ ಕ್ಷೇತ್ರದ ಪವಾಡಗಳೇನಾದ್ರೂ ಇದೆಯಾ? ಅದರ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ. ಈ ಕ್ಷೇತ್ರದಲ್ಲಿ ಯಾರಾದರೂ ಭಕ್ತಾದಿಗಳು ಬಂದು ಸ್ವಾಮಿಯವರನ್ನ ಸಂಕಲ್ಪಿಸಿಕೊಂಡ್ರೆ ಯಾವುದೇ ತರ ಸರ್ಪದೋಷವಾಗಿರಲಿ, ವಿವಾಹ ದೋಷವಾಗಿರಲಿ, ಕಂಕಣ ಭಾಗ್ಯವಾಗಿರಲಿ, ಸಂತಾನ ಭಾಗ್ಯವಾಗಿರಲಿ, ಇಲ್ಲ ಆರೋಗ್ಯ ದೋಷವಾಗಿರಲಿ, ಎಲ್ಲದಕ್ಕೂ ಈ ಸ್ವಾಮಿಯವರು ಒಂದು ಅನುಗ್ರಹ ಅನ್ನೋದು ಕೊಡ್ತಾರೆ. ಇಲ್ಲಿ ವಿಶೇಷವಾಗಿ ವಿವಾಹ ಸಂತಾನ ಆಗದೆ ಇರುವವರು ಕಲ್ಯಾಣೋತ್ಸವ ಮಾಡಿಸಿ ಆ ಸಂಕಲ್ಪವನ್ನು ತೀರಿಸ್ಕೋತಾರೆ. ಆ ಆರೋಗ್ಯ ದೋಷವಿರುವವರು ಗರುಡನಿಗೆ ಶ್ರೀಗಂಧ ಅಲಂಕಾರ ಮಾಡಿ ನವಸರ್ಪ ದೋಷಗಳನ್ನು ವಿಮೋಚನೆ ಮಾಡಿಕೊಳ್ಳುವಂತಹ ಒಂದು ಸೇವೆಯನ್ನು ಪಡ್ಕೋತಾರೆ. ಸ್ವಾಮಿ, ಈ ಕ್ಷೇತ್ರದಲ್ಲಿ ಯಾವ್ದಾದ್ರು ವಿಶೇಷ ಪೂಜೆಗಳೇನಾದ್ರು ಅಥವಾ ಉತ್ಸವಗಳೇನಾದ್ರೂ ನಡೀತದ ಸ್ವಾಮಿಗಳು? ಖಂಡಿತವಾಗ್ಲು ಈ ಕ್ಷೇತ್ರದಲ್ಲಿ ಚೈತ್ರ ಮಾಸದಲ್ಲಿ, ಅಂದ್ರೆ ಮಾರ್ಚಿನಿಂದ ಏಪ್ರಿಲ್ ಮಧ್ಯದಲ್ಲಿ ಬರುವ ಚೈತ್ರ ಮಾಸದಲ್ಲಿ ಶ್ರೀ ಬ್ರಹ್ಮರಥೋತ್ಸವವು ತುಂಬಾ ವಿಜೃಂಭಣೆಯಾಗಿ 16 ದಿನಗಳ ಕಾಲ ನಡೆಯುತ್ತದೆ. ಹಾಗೆಯೇ ಆಶ್ವಯುಜ ಮಾಸ ಅಂದ್ರೆ ವಿಜಯದಶಮಿಯ ನಂತರ ಬರುವಂತಹ ಮಾಸವು, ಆ ಮಾಸದಲ್ಲಿ ಪವಿತ್ರೋತ್ಸವವು ತುಂಬಾ ಶಾಸ್ತ್ರೋಕ್ತವಾಗಿ ನಡೆಯುತ್ತದೆ. ಅದು ಬಿಟ್ಟು ಸ್ವಾಮಿಯವರಿಗೆ ಕಾರ್ತಿಕ ಮಾಸದಲ್ಲಿ ಪೂಜೆಗಳು ನಡೆಯುತ್ತದೆ, ಧನುರ್ಮಾಸ ಪೂಜೆಗಳು ನಡೆಯುತ್ತದೆ. ವಿಶೇಷವಾಗಿ ವೈಕುಂಠ ಏಕಾದಶಿ, ಆ ವೈಕುಂಠ ಏಕಾದಶಿ ಸಮಯದಲ್ಲಿ ಸ್ವಾಮಿಯವರನ್ನ ದರ್ಶನ ಪಡೆಯಲು ಸುಮಾರು 50,000ದಿಂದ 60,000 ಜನರು ಒಂದು ದಿನದಲ್ಲಿ ಬಂದು ಸ್ವಾಮಿಯವರ ದರ್ಶನ ಪಡ್ಕೊಂಡು ವೈಕುಂಠ ದ್ವಾರ ದರ್ಶನವನ್ನು ವಿಶೇಷವಾಗಿ ಪಡ್ಕೊಂತಾರೆ. ಸ್ವಾಮಿ, ಈ ದೇವಸ್ಥಾನದಲ್ಲಿ ನಿತ್ಯ ಯಾವ ಪೂಜೆ ನಡೆಯುತ್ತೆ? ಹಾಗೆ ಈ ದೇವಸ್ಥಾನದ ಸಮಯವೇನು ಅಂತ ಹೇಳಿ ತಿಳಿಸ್ಕೊಡಿ ಸ್ವಾಮಿ. ಈ ಆಲಯವು ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೂ ತೆಗೆದಿರುತ್ತದೆ. ಮತ್ತೆ ಸಂಜೆ 6 ಗಂಟೆಯಿಂದ 8:30 ಸಮಯದವರೆಗೂ ತೆಗೆದಿರುತ್ತೆ. ದಿನವೂ ಸ್ವಾಮಿಯವರಿಗೆ ಬೆಳಗ್ಗೆ ಸುಪ್ರಭಾತದಿಂದ ಹಿಡಿದು ವಿಶ್ವರೂಪ ಸೇವೆ, ಸಾಲಿಗ್ರಾಮ ಆರಾಧನೆ, ಧೂಪದೀಪ ಮತ್ತೆ ಮಹಾ ನೈವೇದ್ಯ, ಶಾತುಮರೆ ಅನ್ನೋ ಒಂದು ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಸಂಜೆ
ಸ್ವಾಮಿಯವರಿಗೆ ಅದೇ ರೀತಿಯಾದ ನಿತ್ಯಾರಾಧನೆ, ಧೂಪದೀಪ ಮತ್ತೆ ಸಾಯಂ ಶಾತುಮರೆ ನಡೆದು ಸ್ವಾಮಿಯವರಿಗೆ ಶಯನೋತ್ಸವದೊಂದಿಗೆ ಸ್ವಾಮಿಯವರ ಆ ದಿನವು ಮುಕ್ತಾಯವಾಗುತ್ತದೆ. ಸ್ವಾಮಿ, ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆಗಳೇನಾದರೂ ನಡೆಯುತ್ತಾ? ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಶ್ರೀನಿವಾಸನಿಗೆ ಮಹಾ ತಿರುಮಂಜನ ನಿತ್ಯವೂ ನಡೆಯುತ್ತದೆ. ಹಾಗೆಯೇ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಗೆ ಅಭಿಷೇಕ ನಡೆಯುತ್ತದೆ. ಮಂಗಳವಾರದಂದು ದುರ್ಗಾದೇವಿಗೆ ಅಭಿಷೇಕವು ನಡೆಯುತ್ತದೆ. ಅದು ಬಿಟ್ಟು ಸ್ವಾಮಿಯವರಿಗೆ ಕಲ್ಯಾಣೋತ್ಸವ, ಗರುಡೋತ್ಸವ, ತಿರುವೀದಿ ಉತ್ಸವ, ಪ್ರಾಕಾರೋತ್ಸವ ಈ ತರ ಉತ್ಸವಗಳೆಲ್ಲ ಸ್ವಾಮಿಯವರಿಗೆ ನಡೆಯುತ್ತದೆ. ಈ ಕ್ಷೇತ್ರದ ಬಗ್ಗೆ ಒಳ್ಳೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದ. ಹಾಗೆ ಈ ಕ್ಷೇತ್ರ ಎಲ್ಲಿ ಬರುತ್ತೆ, ಈ ಕ್ಷೇತ್ರಕ್ಕೆ ಬರಬೇಕಂದ್ರೆ ಯಾವ ಕಡೆ ಬರ್ಬೇಕು ಅನ್ನೋದನ್ನು ತಿಳಿಸ್ಕೊಡಿ ಸ್ವಾಮಿ. ಈ ಕ್ಷೇತ್ರವು ಆಂಧ್ರ ಪ್ರದೇಶನಲ್ಲಿರುವ ಚಿತ್ತೂರು ಜಿಲ್ಲೆ ಕುಪ್ಪಂ ಮಂಡಲದಿಂದ 5 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಕನಮನಪಲ್ಲಿ ಅನ್ನೋ ಒಂದು ಗ್ರಾಮದಲ್ಲಿ ನೆಲೆಸಿದೆ. ಈ ಗ್ರಾಮಕ್ಕೆ ಸೇರಿಕೊಳ್ಳಲು KGF ನಿಂದ 30 ಕಿಲೋಮೀಟರ್, ಕೋಲಾರದಿಂದ 60 ಕಿಲೋಮೀಟರ್, ಕೃಷ್ಣಗಿರಿಯಿಂದ 40 ಕಿಲೋಮೀಟರ್, ಬೆಂಗಳೂರಿನಿಂದ 120 ಕಿಲೋಮೀಟರ್ವರೆಗೂ ಇರುತ್ತದೆ.